ಅಭಿಮಾನಿಗಳಿಗೆ ವಂದಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಸಚಿವರು ಇವತ್ತು ಅವರ ಒಂದು ಅವಧಿನಲ್ಲಿ ನಿಜವಾಗಲೂ ಯಾವುದೇ ಒಂದು ಅಸೂಯೆ ಇಲ್ಲ ಅಂದರೆ ಮನಸ್ಸಲ್ಲಿ ಅಸೂಯೆ ಇಲ್ಲ ಅಂದರೆ ಅದು ಎಲ್ಲಿವರೆಗೂ ತಗೊಂಡೋಗುತ್ತೆ ಅನ್ನೋದಕ್ಕೆ ನಿದರ್ಶನ ನಮ್ಮ ನಾಗೇಶ್ ಸಾಹೇಬರು. ಕಾರಣ ಏನಂತಂದರೆ ಆಲಂಗೂರು ಶ್ರೀನಿವಾಸ ಅಭಿಮಾನಿಗಳು ಯಾರೂ ಅವ್ರಿಗೆ ಒಂದೇ ಒಂದು ಮತ ನಾವು ನೀಡಿರಲಿಲ್ಲ. ಆದರೂ ಸಹ ಅವರ ಒಂದು ದೊಡ್ಡ ಮನಸ್ಸು ಮಾಡಿ ಯಾರಿಗೂ ಉಳಿದಿಲ್ಲ ಈ ರೀತಿ ಸಹ ಒಂದು ಸರ್ಕಾರದ ಜಾಗವನ್ನು ಏನು ಇವತ್ತು ಆಲಂಗೂರು ಸೀನಣ್ಣವರೊಂದು ಪ್ರತಿಮೆ ಅತಂತ್ರವಾಗಿ ಅಲ್ಲಿತ್ತು. ಎಲ್ಲ ಜನ ಬೈತಾ ಇರೋರು, ನಮಗೂ ಬೇಸರ ಆಗ್ತಾಯಿತ್ತು. ಈ ತಾಲೂಕಿಗೋಸ್ಕರ ಅವರೆಲ್ಲ ಏನು ಸರ್ವಿಸ್ ಮಾಡಿದ್ದಾರೆ ಆಲಂಗೂರು ಸೀನಣ್ಣ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಅಂಥವರ ಒಂದು ಪ್ರತಿಮೆ ಇಲ್ಲಿ ಅನಾಥವಾಗಿದೆ ಅಂತಕ್ಕಂಥ ಒಂದು ಬೇಸರ ನಮ್ಮೆಲ್ಲರನ್ನೂ ಕಾಡ್ತಾ ಇತ್ತು. ಆದರೆ ಅವರು ಒಂದು ಸರ್ಕಾರಿ ಜಾಗವನ್ನು ಹಣ ಕೊಟ್ಟು ಖರೀದಿ ಮಾಡಿ ಒಂದು ಸಂಸ್ಥೆಗೆ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ನಮ್ಗೆ ಯಾರಿಗೂ ಬಂದಿರಲಿಲ್ಲ. ಕುಮಾರಣ್ಣವರು ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಜಿಲ್ಲಾಧಿಕಾರಿಗಳು ಬರೀ ನಾನು ನಮ್ಮ ರಾಜಗೋಪಾಲು ಸುಮಾರು ಸಾರಿ ಹೋಗಿ ಮಾತಾಡಿದ್ವಿ. ಆಗ ನಮ್ಮ ಸಮೃದ್ಧಿ ಮಂಜುನಾಥ್ ಅವರು ಸೋತಿದ್ರು. ಆದರೂ ಸಹ ಅವರು ಡಿ ಸಿಗೆ ಮಾತಾಡಿ ಕಳಿಸಿ ಎಲ್ಲ ಹೋಗಿ ಮಾತಾಡಿದ್ರು. ಇದು ಬರಲಿಲ್ಲ. ಅವರೆಲ್ಲ ನಮ್ಮನ್ನೇ ರಿಕ್ವೆಸ್ಟ್ ಮಾಡ್ತಾರೆ. ಈಗ ಏನು ಇದು ವೆಟರ್ನರಿ ಹಾಸ್ಪಿಟ್ಲ್ ಏನಿತ್ತು ಅದು ಆಲಂಗೂರು ಸೀನಣ್ಣವ್ರ ಫ್ಯಾಮಿಲಿ ಕೊಟ್ಟಿರೋದಂತೆ, ಅದರೊಳಗಡೆ ಇಡ್ಗಾಡ ನೋಡಿ ಅದಕ್ಕೆ ಬೇಕಾದ ಆದೇಶ ಮಾಡಿಕೊಡ್ತೀವಿ. ಈ ರೀತಿ ಸಲಹೆಗಳು ಕೊಟ್ಟರೆ ವಿನಃ ಈ ರೀತಿ ಮಾಡ್ಬೋದು ಅಂತಕ್ಕಂಥ ಒಂದು ಆಲೋಚನೆ ನಮ್ಗೆ ಯಾರಿಗೂ ಬರಲಿಲ್ಲ. ಅಂಥ ಒಂದು ಆಲೋಚನೆಯನ್ನು ಮಾಡಿ ನಮ್ಮ ನಾಗೇಶ್ ಸಾಹೇಬರು ಇವತ್ತು ಆಲಂಗೂರು ಸೀನಣ್ಣವ್ರ ಪ್ರತಿಮೆನಲ್ಲಿ ನಿಲ್ಲಿಸೋಕ್ಕೆ ಕಾರಣಕರ್ತರಾಗಿದ್ದಾರೆ. ಇಡೀ ನಮ್ಮ ಜೀವನ ಇರೋವರೆಗೂ ಆ ಒಂದು ಕೆಲಸವನ್ನು ನಾವು ಮರೆಯೋಕ್ಕಾಗೋದಿಲ್ಲ. ಅವರಿಗೆ ನಾವು ಅಭಾರಿಗಳಾಗಿರ್ತೀವಿ ಅಂತ ಹೇಳ್ತಾ ಅದೇ ರೀತಿ ಏನು ಒಂದು ಫೈರ್ ಬ್ರ್ಯಾಂಡ್ ಅಂತ ಹೆಸರು ತಗೊಂಡು ಸದಾ ಒಂದು ಚಟುವಟಿಕೆಯಲ್ಲಿರ್ತಕ್ಕಂಥ ನಮ್ಮ ಮುನ್ಸಮ್ಮಣ್ಣವರು, ನಮ್ಮ ರಾಜಗೋಪಾಲ್ ಅವರು ಹೇಳ್ದಂಗೆ ಕಬಡ್ಡಿ ಟೂರ್ನಮೆಂಟ್ಗೆ ಅವರು ಅವಾಗ ಕೋಲಾರ ಜಿಲ್ಲಾ ಕಬಡ್ಡಿ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ನಮ್ಗೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ. ನೀವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಒಂದು ಕಬಡ್ಡಿ ಟೂರ್ನಮೆಂಟ್ ಅಂತ ಪ್ರಥಮವಾಗಿ ಗೊಲ್ಲಹಳ್ಳಿಯಲ್ಲಿ ಪ್ರಾರಂಭ ಮಾಡಿದ್ರು. ಎರಡನೇದು ನಂಗ್ಲಿನಲ್ಲಿ. ಅವತ್ತು ಜನ ಯಾವ ರೀತಿ ಇರ್ತಾತಂದರೆ ಜನ ಕಂಟ್ರೋಲ್ ಮಾಡೋದಕ್ಕೆ ಅಲ್ಲಿ ಇರ್ತಕ್ಕಂಥವ್ರು ನೀರು ಹೊಡಿತಾ ಇದ್ರು. ಇಲ್ಲಿ ಯಾವುದು ಅವಕಾಶ ಇರಲಿಲ್ಲ, ಇಲ್ಲಿ ಜನ ನುಗ್ಗೋಕ್ಕೆ ಅವಕಾಶ ಇರಲಿಲ್ಲ. ಆದರೆ ಗೊಲ್ಲಹಳ್ಳಿ ಮತ್ತು ನಂಗ್ಲಿನಲ್ಲಿ ನೀರು ಹೊಡೆದು ಕಂಟ್ರೋಲ್ ಮಾಡ್ತಾ ಇದ್ದ ಜನನ ಆ ರೀತಿ ಜನ ಸೇರ್ತಾಯಿದ್ರು. ಆಮೇಲೆ ಅದನ್ನು ಹಲವಾರು ವರ್ಷಗಳು ನಡ್ಕೊಂಡು ಬಂದ್ವಿ. ಕೆಲವು ಕಾರಣಾಂತರಗಳಿಂದ ಅದು ಇದಾದ ಮೇಲೆ ನಮ್ಮ ಹುಡುಗರು ಇವತ್ತು ಅದನ್ನು ಕ್ರಿಕೆಟ್ ಮೂಲಕ 2-3 ವರ್ಷದಿಂದ ಕ್ರಿಕೆಟ್ ಮೂಲಕ ನಡ್ಸ್ಕೊಂಬರ್ತಾ ಇದ್ದಾರೆ. ನಮ್ಮ ಮುನ್ಸಮ್ಮಣ್ಣವರು ಒಂದು ವೇದಿಕೆಯಲ್ಲಿದ್ದಾರೆ. ಅದೇ ರೀತಿ ನಿಮ್ಮೆಲ್ರಿಗೂ ಗೊತ್ತಿರ್ತಕ್ಕಂಥ ನಮ್ಮ ಆಲಂಗೂರು ಶಿವಣ್ಣವರು, ನಮ್ಮ ರಾಜಗೋಪಾಲ್ ಅವರು ಈ ಒಂದು ಸ್ಟ್ಯಾಚ್ಯೂ ವಿಷಯ ಆಗಿರ್ಬೋದು. ಏನಿವತ್ತು ಎಲ್ಲಿ ಸ್ಟ್ಯಾಚ್ಯೂ ಇತ್ತು ಮೊದಲು ಆ ಜಾಗದಲ್ಲಿ ಸ್ಟ್ಯಾಚ್ಯೂನ ತೆರವುಗೊಳಿಸ್ತಾ ಇದ್ದಾರೆ ಅಂದಾಗ ಅವರು ಮುಳಬಾಗಿಲಲ್ಲೇ ವಾಸ ಇದ್ದರು. ಮಗಳು ಅವರ ಶ್ರೀಮತಿ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಅಂತ ಅಲ್ವೇಲಮ್ಮ ಈತನು ಅಷ್ಟೊತ್ತು ರಾತ್ರಿಯಲ್ಲಿ ಹೋಗ್ಬಿಟ್ಟು ಅವತ್ತು ಅಲ್ಲಿ ಪ್ರೊಟೆಕ್ಷನ್ ಮಾಡಿರ್ತಕ್ಕಂಥವ್ರು. ಆ ಒಂದು ಅಭಿಮಾನ ಆಲಂಗೂರು ಅಂತಂದರೆ ನಮ್ಮೆಲ್ರಿಗೂ ಆ ಒಂದು ಅಭಿಮಾನ ಇಟ್ಕೊಂಬಂದಿವಿ. ಅದೇ ರೀತಿ ನಮ್ಮ ಲಕ್ಷ್ಮಣ ಅವರು, ಚಿನ್ನಪ್ಪ ಅವರು, ವರದಪ್ಪ ಅವರು ಎಲ್ಲ ವೇದಿಕೆ, ನಮ್ಮ ಸಿಗಳ್ಳಿ ಸುಂದರು, ನಮ್ಮ BJP ಅಧ್ಯಕ್ಷ ಆದಂಥ ಸುರೇಶ್ ಅವರು. ಯಾಕಂದರೆ ಅವ್ರಿಗೆ ತಂದೆ ಇರ್ಬೋದು, ನಮ್ಮ ನಾಯಕರ ಒಂದು ಕಾರ್ಯದಲ್ಲಿ ಅವರು ಡಾಕ್ಟ್ರ್ ವೃತ್ತಿಯನ್ನು ಬಿಟ್ಟು ಇಲ್ಲಿ ಬಂದು ಈ ಒಂದು ಇದನ್ನು ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಡಾಕ್ಟರ್ ಭವಾನಮ್ಮನವರು ಮತ್ತು ನಮ್ಮ ಬಾಲಕೃಷ್ಣ, ಪ್ರಕಾಶು, ಹರೀಶು, ಕಿರಣ್ ಮತ್ತು ಹಸ್ರಪಲ್ಲಿ, ಚಿನ್ನಿ ಇವರೆಲ್ಲ ಏನು ಟೀಮ್ ಇದ್ದಾರೆ. ನಿಜವಾಗಲೂ ಇವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ಬೇಕು. ನಾವು ಒಂದು ಕೈ ಬಿಟ್ಟಿರ್ತಕ್ಕಂಥ ಕೆಲಸವನ್ನು ನೀವು ಕೈಗೆ ತಗೊಂಡು ಇವತ್ತು ನಮ್ಮ ನಾಯಕನ ಒಂದು ವಿಜೃಂಭಣೆಯನ್ನು ತೋರಿಸ್ಕೊಡ್ತಾ ಇದ್ದೀರಿ. ಆಲಂಗೂರು ಸೀನಣ್ಣವರು ಏನು ನಿಮ್ಗೆಲ್ರಿಗೂ ಗೊತ್ತಿದೆ, ವಿದ್ಯಾಕ್ಷೇತ್ರದಲ್ಲಿ ಅವ್ರು ಏನೇನು ಕೆಲಸ ಮಾಡಿದ್ದಾರೆ. ಮೊನ್ನೆ ಅಂಬೇಡ್ಕರ್ ಭವನವನ್ನು ಉದ್ಘಾಟನೆ ಮಾಡೋಕ್ಕೆ ಏನು ನಮ್ಮ ಶಾಸಕರು ಸಮೃದ್ಧಿ ಮಂದಿರ ಗುದ್ಲಿ ಪೂಜೆ ಮಾಡಿದ್ರು. ಅಲ್ಲಿ ಹೇಳ್ತಾಯಿದ್ರು, ನಾವು ಹೇಳಿದ್ರಲ್ಲ ಅಲ್ಲಿ ಜನ ಹೇಳ್ತಾಯಿದ್ರು, ಹಿಂದುಳಿದಿರ್ತಕ್ಕಂಥ ಜನಕ್ಕೆ ಯಾವ ರೀತಿ ಅವರು ಇದು ಮಾಡಿದ್ರು ಅಂತ ಹೇಳ್ತಕ್ಕಂಥದ್ದು ಹೇಳಿದರು. ಅವರಿಗೆ ಇವತ್ತು ನಮ್ಮ ಶಾಸಕರೇನು ಉದ್ಘಾಟನೆಗೆ ಬಂದಿದ್ದರು, ಅವರ ಒಂದು ಪ್ರಥಮ ಪ್ರೈಜವನ್ನು ನಾನೇ ಕೊಡ್ತೀನಿ ಅಂತ ಸಮೃದ್ಧಿ ಮಂಜುನಾಥ್ ಅವರು ಇಲ್ಲಿ ಪ್ರಕಟಣೆ ಮಾಡಿ ಸೆಷನ್ ಇರೋದ್ರಿಂದ ನಾವು 9ನೇ ತಾರೀಕು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಇವತ್ತು ಅವರ ಒಂದು ಅನುಪಸ್ಥಿತಿಯಲ್ಲಿ ಆ ಒಂದು ಕಾರ್ಯಕ್ರಮ ನೆಲೆಸ್ಕೊಡೋಕ್ಕೆ ನಮ್ಮ ಇಬ್ಬರು ನಾಯಕರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೂ ಸಹ ವಂದಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.